ಈ ದಿನದ ಸ್ಪೆಷಲ್ ಎಗ್ ಬಿರಿಯಾನಿ ರುಚಿಕರವಾಗಿ ಹೇಗೆ ಮಾಡಿಕೊಳ್ಳೋದೆಂದು ನೋಡಿಕೊಂಡು ಬರೋಣ. ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಎಗ್ ಬಿರಿಯಾನಿ ಮಾಡಬೇಕಂತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, 10 ನಿಮಿಷ ನೆನೆ ಇಟ್ಕೊಂಡಿರುವಂಥ ಅಕ್ಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪೌಡ್ರು, ಅರಿಶಿನ, ಖಾರ ಪುಡಿ, 1 ಲೋಟ ಕಾಯಿ ಹಾಲು ತಗೊಂಡಿದ್ದೀನಿ, 1 ಲೋಟ ಇದೆ. ಸ್ಟಾರ್ ಅನೀಸು ಮಸಾಲೆ, ಚಕ್ಕೆ, ಪಲಾವ್ ಪತ್ರಿ, ಜಾವಿತ್ರಿ 1, 3 ಏಲಕ್ಕಿ ಇದೆ, 1 ದೊಡ್ಡ ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೀನಿ ಅಷ್ಟೇ. ಲವಂಗ 5 ಇದೆ. ಸಾಜೀರ, ಇದು ಸಾಜೀರ ಚಿಕ್ಕದಾಗಿರುತ್ತಾ, ಬಿರಿಯಾನಿಗೋಸ್ಕರ ತಗೊಳ್ಳೋದು ಸಾಜೀರ. ಪುದೀನ ಒಂದು ಸ್ವಲ್ಪ, ಹಸಿರು ಮೆಣಸಿಕಾಯಿ ಖಾರಕ್ಕೋಸ್ಕರ 4 ಇದೆ, ಕೊತ್ತಂಬರಿ ಗಾರ್ನಿಷಿಗೆ, 1 ಟೊಮೆಟೊ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, 2 ಈರುಳ್ಳಿ ಮೀಡಿಯಮ್ ಸೈಜ್ದು, 1 ಲಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಪಾತ್ರೆಗೆ ಮೂರು ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಮೊಟ್ಟೆಗೆ ಹೀಗೆ 4 ಕಡೆ ಸೀಳು ಹಾಕ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಅರಿಶಿನ, ಒಂಚೂರೇ ಉಪ್ಪು, ಭಾಳ ಡೀಪಾಗಿ ಫ್ರೈ ಮಾಡಬೇಡ್ರಿ, ಇಷ್ಟೇ ಇರಲಿ. ತೋರಿಸಿದ್ನಲ್ಲ ಮಸಾಲ, ಅದು ಹಾಕೊಳ್ಳೋಣ. ಇದ್ರ ಮೇಲೇ ಈರುಳ್ಳಿ ಹಾಕೊಂಡ್ಬಿಡೋಣ, ಹೊತ್ತಿಸ್ಕೋಬೇಡ್ರಿ ಮಸಾಲಾನ. ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೇನೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಧನಿಯಾ ಪೌಡ್ರು 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅವಾಗಲೇ ಅರಿಶಿನ ಹಾಕ್ಕೊಂಡಿದ್ದೀವಿ, ಈಗ ಸ್ವಲ್ಪ ಚಿಟಿಕೆ ಅಷ್ಟೇ. ಚಿಕನ್ ಮಸಾಲ 1 ಸ್ಪೂನು, ಖಾರ ಪುಡಿ 1 ಸ್ಪೂನು, 1/4 ಸ್ಪೂನ್ ಇದೆ. ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ 1, ಪುದೀನ ಇವಾಗಲೇ ಹಾಕೊಂಡ್ಬಿಡ್ತೀನಿ, ಹಸಿರು ಮೆಣಸಿಕಾಯಿ, ಕಾಯಿ ಹಾಲು 1 ಲೋಟದಷ್ಟು ತೊಗೊಂಡಿದ್ದೀನಿ. ಈ ಲೋಟದ ಅಳತೆಯಲ್ಲಿ 1 ಲೋಟ ಅಕ್ಕಿ ತೊಗೊಂಡ್ರೆ 1/4 ಲೋಟ ನೀರು ತಗೋಬೇಕು. ಮೊಟ್ಟೆ ಹುರ್ಕೊಳ್ಳೋಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ, ಇಲ್ಲಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ರಿ. ನೀರು ಕುದಿ ಬಂದಮೇಲೆ 1 ಸ್ಪೂನ್ ತುಪ್ಪ ಹಾಕೋರಿ.
ಇವಾಗ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿ ಇವಾಗ ಜೋರು ಊರಿನಲ್ಲಿ ಒಂದು 5 ನಿಮಿಷ ಕುದೀಲಿ, ಸಣ್ಣ ಊರಿನಲ್ಲಿ 1-2 ನಿಮಿಷ ಕುದಿ ಹಾಕ್ಬಿಟ್ಟು ಲಿಂಬೆಹಣ್ಣನ್ನು ಅಕ್ಕಿ ಹಾಕಿದ ಮೇಲೆ ಹಿಂಡ್ಕೊಳ್ಳೋಣ. ಕುದಿಸಿ ಇಟ್ಕೊಂಡಿರೋಂಥ ತತ್ತಿನ ಆಮೇಲೆ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡಿರೋದು ಇವಾಗ ಹಾಕೋಣ ಮೇಲೆ. ಡಕ್ಕನ್ ಕ್ಲೋಸ್ ಮಾಡಿಬಿಡೋಣ. ಇದು ಕುದಿಲಿ, 8-10 ನಿಮಿಷ ಕುದಿಲಿದ್ದು ಬಿಡೋಣ. ಹೀಗೆ ಒಂದ್ಸಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು 10 ನಿಮಿಷ ರೆಸ್ಟ್ ಆಗಲಿ, ಅದು ಅನ್ನ ಎಲ್ಲ ಅಳ್ಕೊಳ್ಳಿ. ಇವಾಗ ಹಾಕೊಳ್ಳೋಣ. ಎಗ್ ಬಿರಿಯಾನಿ ನಾವು ಮನೇಲಿ ಹೀಗೆ ಮಾಡ್ಕೊಳ್ಳೋದು. ಇವತ್ತಿನ ಸ್ಪೆಷಲ್ ಎಗ್ ಬಿರಿಯಾನಿ. ನನ್ನ ಅಡಿಗೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.